ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿ ಸುಮಾರು 6,000 ಜನಕ್ಕೆ ಅವರ ಈ ಸ್ವತ್ತುಗಳ ವಿತರಣೆ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದು ಇವತ್ತು ರಾಜ್ಯದಲ್ಲೇ ಎಲ್ಲಾದ್ರೂ ಆಗಿದ್ರೆ ಅದು ಹೊಸಕೋಟೆ ತಾಲೂಕಲ್ಲಿ ಆಗಿದೆ ಅಂತ ಹೇಳಿ ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ಕೊಳ್ಳಕ್ಕೆ ಬಯಸ್ತೇನೆ. ಬಂಧುಗಳೇ, ಇದೆಲ್ಲವಕ್ಕೂ ಕೂಡ ಕಾರಣ ಏನಂತಂದ್ರೆ ಜನಪರ ಸಾರ್ವಜನಿಕರ ಪರ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಂದ ಎಲ್ಲ ಕೊಡುಗೆಗಳು ಸಾಧ್ಯ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ. ಬಂಧುಗಳೇ, ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಈ ವೇದಿಕೆಯಲ್ಲಿದ್ದಾರೆ ಅಂತಂದ್ರೆ ಒಂದು ಸಣ್ಣ ಅವರ ದಿನದ ಕಾರ್ಯವೈಖರಿ ಬಗ್ಗೆ ಹೇಳ್ಬೇಕಂದ್ರೆ ನಿನ್ನೆ ಸಂಜೆ 4 ಗಂಟೆಗೆ ದೆಹಲಿಯಲ್ಲಿದ್ರು, 11:30 ಗಂಟೆ ರಾತ್ರಿ ವಾಪಸ್ ಬೆಂಗಳೂರಲ್ಲಿದ್ರು, 8:30 ಗಂಟೆಗೆ ಮೈಸೂರು, 10 ಗಂಟೆಗೆ ಹಾರಂಗಿ, ವಾಪಸ್ ಇಲ್ಲಿ 1 ಗಂಟೆಗೆ ಹೊಸಕೋಟೆಗೆ ಬಂದಿದ್ರಂತಂದ್ರೆ ದಣಿವರಿಯದೆ ಯಾವ ತರದಲ್ಲಿ ದುಡಿತಾ ಇದ್ರಂತಂದ್ರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯಕ್ಕೋಸ್ಕರ ಆ ರೀತಿಯಲ್ಲಿ ದಣಿವರಿಯದೆ ದುಡಿತಾ ಇದ್ದಾರೆ ಇವತ್ತು. ಅದೇ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಆಸೆ ಇದೆ. ನಾವು ಕೂಡ ಕಾವೇರಿಯ ನೀರನ್ನ ಕುಡಿಬೇಕು ಅಂತೇಳಿ, ನಾವು ಕೂಡ ಎತ್ತಿನೊಳೆಯ ಶುದ್ಧ ನೀರು ಕುಡಿಬೇಕು ಅಂತೇಳಿ, ಆ ಎತ್ತಿನೊಳೆ ನೀರು ಕಾವೇರಿ ನೀರು ಯಾರಾದ್ರೂ ಕೂಡ ಬೆಂಗಳೂರು ಉತ್ತರ ಜಿಲ್ಲೆ ಹೊಸಕೋಟೆ ದೇವನಹಳ್ಳಿ ನೆಲಮಂಗಲ ದೊಡ್ಡಬಳ್ಳಾಪುರಕ್ಕೆ ಅರ್ಸಕ್ಕೆ ಸಾಧ್ಯ ಆದ್ರೆ ಅದು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಒಬ್ಬರ ಕೈಯಲ್ಲಿ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಭಾಗಗಳಿಗೆಲ್ಲ ಕೂಡ ಇನ್ನೆರಡು ವರ್ಷದೊಳಗಡೆ ಶುದ್ಧ ಕುಡಿಯೋ ನೀರನ್ನ ತಂದ್ಕೊಡಂತ ಕೆಲಸನ, ಪುಣ್ಯ ಕೆಲಸನ ಅವ್ರು ಮಾಡ್ಕೊಡ್ತಾರಂತ ಸಂಪೂರ್ಣವಾದಂತ ವಿಶ್ವಾಸ ನನಗೆ ಈ ಸಂದರ್ಭದಲ್ಲಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ತಾಲೂಕಿನ ಪರವಾಗಿ ಒಂದು ಸಣ್ಣ ಮನವಿ ಎಲ್ಲ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಹೊಸಕೋಟೆ ತಾಲೂಕಿಗೆ. ಎಪಿಎಂಸಿ ಯಾರ್ಡ್ ಆಗಿರ್ಬೋದು, ಅಂಡರ್ ಗ್ರೌಂಡ್ ಕೇಬಲ್ ಆಗಿರ್ಬೋದು, ಪಾಲಿಟೆಕ್ನಿಕ್ ಕಾಲೇಜ್ ಆಗಿರ್ಬೋದು, ಏತ ನೀರಾವರಿ ಯೋಜನೆಗಳಾಗಿರ್ಬೋದು, ತಾಯಿ ಮತ್ತೆ ಮಕ್ಕಳ ಆಸ್ಪತ್ರೆ ಆಗಿರ್ಬೋದು, ಸಾರ್ವಜನಿಕರ ಆಸ್ಪತ್ರೆ ಆಗಿರ್ಬೋದು, ಪಟ್ಟಿ ಹೇಳ್ತಾ ಹೋದ್ರೆ ಕಾಂಗ್ರೆಸ್ ಸರ್ಕಾರದ 100 ಕೊಡುಗೆಗಳು ಹೊಸಕೋಟೆ ತಾಲೂಕಿಗಿದೆ. ಅದರಲ್ಲಿ ಒಂದು ಪ್ರಮುಖವಾದಂತ ಬೇಡಿಕೆ ಇರ್ತಕ್ಕಂಥದ್ದು ಮೆಟ್ರೋ. ಇನ್ನೇನು ಇಲ್ಲವರೆಗೂ ಬಂದಿರತಕ್ಕಂಥ ಮೆಟ್ರೋನ ಹೊಸಕೋಟೆ ತಾಲೂಕಿಗೆ, ಹೊಸಕೋಟೆ ನಗರಕ್ಕೆ ತಾವು ಮೆಟ್ರೋನ ಸಂಪರ್ಕ ಒದಗಿಸ್ಕೊಡ್ಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ತಾ, ಹೊಸಕೋಟೆ ಟೌನಿನ ನಿವಾಸಿಗಳಿಲ್ಲೇನಿದ್ದಾರೆ ಸಾಕಷ್ಟು ದಿನದಿಂದ ಕಾಯ್ತಾ ಇದ್ದಾರೆ. ಕಾವೇರಿ 5ನೇ ಹಂತದಲ್ಲಿರ್ತಕ್ಕಂಥ ನೀರಿನ ಹೊಸಕೋಟೆ ನಗರಕ್ಕೆ ಕುಡಿಯ ನೀರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳೆಯಾಗಿ ಈ ವೇದಿಕೆ ಮುಖಾಂತರವಾಗಿ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ